ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಅಂತ ಸೂಪರ್ ಡೂಪರ್ ಆಗಿದ್ದೀನಿ. ಎಲ್ಲೋ ಸತ್ತಿದೆ ಇಷ್ಟು ದಿನ ಶಿಷ್ಯ. ನೆನ್ನೆ ಯಾಕೆ ವಿಡಿಯೋ ಹಾಕಿಲ್ಲ, ಏನಾಯ್ತು, ಎತ್ತ ಕತೆ ಏನು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್? ಮಕ್ಕಿಯಲ್ಲಿ ಈಗಲೇ ರಕ್ತ ಇಲ್ಲ ಅಂದ್ರೆ ಸೊಳ್ಳೆಗಳು ಈರ್ಕೋತಾವ ಹಂಗೆ ಆರೆಂಜ್ ಜ್ಯೂಸ್ ಕುಡ್ದಂಗೆ. ಓಕೆ ಫ್ರೆಂಡ್ಸ್, ನೆನೆ ಯಾಕೆ ವಿಡಿಯೋ ಹಾಕಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೈಕೈ ನಾವು ಫ್ರೆಂಡ್ಸ್. ಮಾತ್ರೆ ತಗೋ ಬಂದೆ, ಮುದ್ದೆ ಮಾಡಿದೆ, ತಿಂದೆ, ಮಾತ್ರೆ ನುಂಗ್ದೆ, ದಬಾಕೊಂಡೆ. ಆಮೇಲೆ ಕಂಡ್ಬಿಟ್ಟು ನೋಡ್ತೀನಿ ರಾತ್ರಿ 8 ಗಂಟೆ. ಓ ಮೈ ಗಾಡ್, 8-9 ಅವರ್ ನಿದ್ದೆ ಮಾಡ್ಬಿಟ್ಟಿದ್ದೀನ ಅಂದ್ಬಿಟ್ಟು ಆಮೇಲೆ ಜ್ಞಾನೋದಯ ಆಯಿತು. ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತು ಫ್ರೆಂಡ್ಸ್ ನನಗೆ ಯಾಕೋ. ಆಮೇಲೆ ಗೊತ್ತಾಯಿತು ಮನೆ ದೇವ್ರಿಗೆ ಹೋಗೋ ಖುಷಿನಲ್ಲಿ ಎದ್ದು ಬಿದ್ದು ಕ್ಲೀನಿಂಗು ಅದು ಇದು ಮತ್ತು ಗಾಡಿನಲ್ಲಿ ಹೋಗ್ಬಿಟ್ಟು ಬಂದಿರೋದು ಅದ್ರ ಎಫೆಕ್ಟು ಮಾರನೇ ದಿನ ನನಗಾಗಿದ್ದು ಅಂತ. ಅದಕ್ಕೆ ಇವಾಗ ಸ್ಟ್ರಾಂಗ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಸ್ಟ್ರಾಂಗ್ ಆಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಟಾಪಿಕ್ ಏನಂದರೆ ಶಿವದ ಟಾಪಿಕ್ ಫ್ರೆಂಡ್ಸ್. ನಾನು ಈ ಕಡೆ ಬಂದಿದ್ದೀನಿ ಅಂದರೆ ಶಿವಾಗ ಏನೋ ಕಾದೈತೆ ಅಂತಲೇ ಲೆಕ್ಕ. ಅಂತೀನಿ, ದಯವಿಟ್ಟು ಬಿಟ್ಬಿಡಿ. ನೀವೇ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಒಂದು 2-3 ವಿಡಿಯೋದಲ್ಲಿ ನನ್ನ ಹಂಗಸೈತೆ ಬೆಳ್ಳಗಿದ್ದೀನಿ ಅಂತ ನನ್ನ ಕಿಂಡಲ್ ಮಾಡ್ತಾ ಇದೆಯಾ, ಆಯ್ತು ಬೇಡಪ್ಪ ಅಂತೆಲ್ಲ ಬಿಲ್ಡಪ್ ಕೊಡ್ತೈತೆ. ಅದಕ್ಕೆ ಬೆಳ್ಳಕ್ಕಾಗಕ್ಕೆ ನಾವು ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತೀವಿ ಫ್ರೆಂಡ್ಸ್. ಅಂದರೆ ಇವಾಗ ನಾನು ಬೆಳ್ಳಗಿದ್ದೀನಿ ಅಂತಲ್ಲ, ಶಿವ ಪ್ರಕಾರ ಏನೋ ನಾನು ಬೆಳ್ಳಗಿದ್ದೀನಿ ಅಂತ ಕಾಣಿಸ್ತಾ ಇದ್ದೀನಿ ಶಿವ ಕಣ್ಣಿಗೆ. ನನ್ನ ಗ್ರಹಚಾರ ಏನೋ ಇಷ್ಟ ಸ್ವಲ್ಪ ಮುಖ ಬೆಳ್ಳಗೆ ಮಾಡ್ಕೊಂಡಿರೋದಕ್ಕೆ ಹಸಿಮೆಣ್ಸಕಾಯಿ ತಿಂದಿರೋನೇ ಹೊಟ್ಟೆ ಉರ್ಕೋತೈತೆ. ಅದಕ್ಕೆ ಇವತ್ತು ನನ್ನ ಗಂಡನ್ನ ಬೆಳ್ಳಗೆ ಮಾಡೋ ಪ್ಲಾನ್ ಫ್ರೆಂಡ್ಸ್. ಬೆಳ್ಳಗಾಗಕ್ಕೆ ನಾವು ಹೆಣ್ಮಕ್ಳು ಎಷ್ಟೆಲ್ಲ ಕಷ್ಟಪಡ್ತೀವಿ. ಹೊಟ್ಟೆ ತುಂಬ ನೀರು ಕುಡಿಯೋದು, ಚೆನ್ನಾಗಿ ಹಣ್ಣು ತಿನ್ನೋದು, ತರಕಾರಿ ತಿನ್ನೋದು, ಮತ್ತು ಆ ಫೇಸ್ ಪ್ಯಾಕ್ಗಳು ಅವೆಲ್ಲ ಎಷ್ಟು ಕಷ್ಟ ಇರ್ತಿದೆ. ಹಂಗಾಗಿ ಇನ್ನೊಂದ್ಸಲ ಲೈಫಲ್ಲಿ ನೀನು ಬೆಳ್ಳಗಿದೆಯಾ, ನಾನು ಕಪ್ಪಗಿದೆಯಾ ಅಂತ ಹಂಗಿಸ್ತಾ ಇದೆಯಾ, ಈ ಥರ ಮಾತುಗಳೇ ಬರ್ಬಾರ್ದು ಫ್ರೆಂಡ್ಸ್. ಅದಕ್ಕೆ ಇವತ್ತು ಹಿಡ್ಕೋತೀನಿ ಹಂಗೆ ಉಡ ಹಿಡ್ಕೊಂಡಂಗೆ ಹಿಡ್ಕೊಂಡು ಇವತ್ತು ನನ್ನ ಗಂಡ ಒಂದು ಬೆಳ್ಳಗಾಗಬೇಕು, ಇಲ್ಲ ತಪ್ಪಾಯಿತು ಇನ್ಮೇಲೆ ನಿನ್ನ ತಂಟೆಗೆ ಬರಲ್ಲ ಅಂತ ನನ್ನ ಕಾಲಿಗೆ ಬಿಡಬೇಕು. ಇವೆರಡಲ್ಲಿ ಒಂದು ಕೆಲಸ ಮಾಡಬೇಕು. ಅದೇ ಇವತ್ತು ಟಾಪಿಕ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಹೋಗೋಣ. ಸೊಳ್ಳೆಗಳು ಜಾಸ್ತಿ ಆಗ್ಬಿಟ್ಟು ಬಾರ ಹೋಗೋಣ. ಓಕೆ ಫ್ರೆಂಡ್ಸ್, ಈಗ ಕೆಲಸದಿಂದ ಬಂದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತೈತೆ. ಈಗಲೇ ಅಟ್ಯಾಕ್ ಮಾಡ್ಬೇಕು ನಾವು. ಮಲಗಿರೋ ಸಿಂಹನ ಕೆಣಕಿದ್ರೆ ಹೆಂಗಿರ್ತೈತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಸಿಂಹ ಸುಮ್ಮನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ಮತ್ತೆ ಕಪ್ಪಗಿದ್ಯಾ ಅಂತ ಹಂಗಿಸ್ತಿ ಹಂಗಿಂಗೆ ಅಂತೈತೆ. ಹಂಗೇನಾರು ಹಂಗಸಂಗಿದ್ರೆ ಮದುವೆ ಯಾಕೆ ಮಾಡ್ಕೋತಾ ಇದೆ ಫ್ರೆಂಡ್ಸ್? ನನಗೇನು ಮದುವೆಗೆ ಮುಂಚೆ ಕಣ್ಣು ಕುರುಡೇ ಆಗಿತ್ತಾ? ಶಿವ ಕಾಣಿಸ್ತಾ ಇರಲಿಲ್ವಾ ಅವಾಗ ಕಪ್ಪಗೈತೆ ಅಂತ? ಏನೋ ಬಾಳು ಕೊಟ್ಟಿದ್ದಕ್ಕೆ ತಪ್ಪಿಗೆ ಹಿಂಗೆಲ್ಲ ನಮಗೆ ಪದೇ ಕಿಂಡಲ್ ಮಾಡ್ತಿದೆ, ಹಂಗಿಸ್ತೀಯ ಅಂದ್ಬಿಟ್ಟು. ಅದಕ್ಕೆ ಇವತ್ತು ಮೀನು ತಂದ್ಬಿಟ್ಟು ಹೆಂಗೆ ಉಜ್ಜುತ್ತೀವಿ ಫ್ರೆಂಡ್ಸ್, ಅದ್ರ ಮೇಲೆ ಇರೋ ಸ್ಕಿನ್ನೆಲ್ಲ ಔಟ್ ಆಗಂಗೆ ಹಂಗೆ ಇವತ್ತು ಶಿವ ಸ್ಕಿನ್ ಔಟ್ ಆಗ್ಬಿಟ್ಟು ಅಮೆರಿಕನ್ ಬಾಯ್ ಆಗ್ಬಿಡ್ಬೇಕೀಗ. ಬಾರಲೇ, ಸೊಳ್ಳೆಗಳು ತಿಂದಾಕ್ಬಿಟ್ಟು ಇವನಿಂದ ನನಗೆ. ಇವ್ನು ಉಜ್ಬೇಕು ಫಸ್ಟ್, ಮೀನು ಹಾಕೊಂಡು ಉಜ್ಜದಂಗೆ ಕಲ್ಲು ಮೇಲೆ ಬೂದಿ ಹಾಕ್ಬಿಟ್ಟು. ನೆನೆ ತರ ಮೈಕೈನ ಹೋಗಿ ದಿನ ಪೂರ್ತಿ ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟು ಫ್ರೆಂಡ್ಸ್. ಬೆಳಗ್ಗೆ ಅದು ನೆಟ್ಟಿಗೆ ರೆಸ್ಟ್ ತಗೋಬೇಕು ತಾನೆ. ಮನೆಯೆಲ್ಲ ಒರೆಸಿ ಬಟ್ಟೆ ಎಲ್ಲ ಒಗ್ದು ಒಣಗಾಕಿ ರಾಶಿ ಪಾತ್ರೆ ತೊಳೆದು ಎಷ್ಟೊಂದು ಕೆಲಸ ಮಾಡಿದ್ವಿ. ಮಲಗೋ ಹೆಣ್ಮಗಳೇ ಅಲ್ಲ ನಾನು. ವಾವ್, ಬ್ಯೂಟಿಫುಲ್ ಫ್ಲವರ್ಸ್ ಫ್ರೆಂಡ್ಸ್. ಇಲ್ಲೇ ಒಂದು ನೆನ್ನೆ ಅವು ನೋಡಿದ್ವಿ ನಾವು. ಈ ಗಿಡದ ಹತ್ರನೇ ಬರಬಾರ್ದು. ಹಾಯ್ ಗಣಪ, ಮುಖ ತೊಳ್ದ? ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಪೊಟ್ಟಿಗೆ ಬಾರ್ದಾಗಿತ್ತು, ಇಡ್ಸೋಕೆ ನಾನು ಅಳಿಸ್ತೀನಿ ಬಿಡು. ರಜನಿಕಾಂತ್ ಅನ್ಕೊಂತ ಇದ್ಯಾ? ಅವ್ರ ಕಲರ್ ಇರ್ಬೋದು, ಅವ್ರ ಸ್ಟೈಲ್ ಅಲ್ಲ ನೀನು. ಓಕೆ ಕಣ್ಣಪ್ಪ, ನೀನು ಹಣೆಯಲ್ಲಿರೋ ಬೊಟ್ಟು ನಳಸು, ಆಮೇಲೆ ಇಟ್ಕೊಳ್ವೆ. ಓಕೆ ಬನ್ನಿ ಫ್ರೆಂಡ್ಸ್, ನಾವು ಮ್ಯಾಟ್ರ್ ಏನು ಅಂತ ಹೇಳೋಕೆ ಶೋ ಮುಂಚೆನೇ ಮೊದಲು ನಾವು ನಮಗೆ ಗಂಡನಿಗೆ ಬ್ಯೂಟಿ ಟಿಪ್ಸ್ಗೆ ಏನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡ್ಕೋಬೇಕು. ಅದೇ ಏನೂ ಇಲ್ಲ. ಅದಕ್ಕೆ ನಾನು ನ್ಯಾಚುರಲ್ಗೆ ಕಡ್ಲೆ ಹಿಟ್ಟು ಮಾಡ್ಕೋತೀನಿ ಫ್ರೆಂಡ್ಸ್. ಕಡ್ಲೆ ಹಿಟ್ಟು ಅಂದರೆ ಕಡಲೆ ಪಪ್ಪಲ್ಲೇ ಮಾಡೋದಲ್ಲ ಫ್ರೆಂಡ್ಸ್. ಊರ್ಗಡ್ಲೆಲಿ ಇಲ್ಲಿ ಊರ್ಗಡ್ಲೆ ಐತೆ, ಅದನ್ನು ರುಬ್ಬಿಟ್ಕೋತೀನಿ. ಇನ್ನು ಸ್ಕಿನ್ಗೆ ಸಂಬಂಧಪಟ್ಟಿದ್ದಂದ್ರೆ ಅಕ್ಕಿ ಹಿಟ್ಟು ಇಲ್ವಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೆ ಅಕ್ಕಿ ರುಬ್ಬಿಟ್ಕೋತೀನಿ. ಚಿಕ್ಕ ಜಾರ್ ತಗೊಂಡು ಇವೆರಡು ರುಬ್ಕೊಂಡ್ರೆ ಆಗೋಯ್ತು. ಮತ್ತೆ ನನಗೂ ಬೇಕಾಗ್ತೈತೆ ಯಾವತ್ತಾದ್ರು ಚಿಕ್ಕ ಜಾರ್ ಹಾಕೊಂಡು ನುಣ್ಣಗೆ ರುಬ್ಕೋತೀನಿ. ಕಡಲೆ ಹಿಟ್ಟು ಫ್ರೆಂಡ್ಸ್, ನ್ಯಾಚುರಲ್ ಕಡಲೆ ಹಿಟ್ಟು, ನ್ಯಾಚುರಲ್ ಅಕ್ಕಿ ಹಿಟ್ಟು ಫ್ರೆಂಡ್ಸ್. ಟರ್ಮರಿಕ್ ಫ್ರೆಂಡ್ಸ್, ಒಂದು ಪುಟಾಣಿ ಟೊಮೊಟೊ ಫ್ರೆಂಡ್ಸ್, ಒಂದು ಹೂವು ಬಂದಿರೋ ಆಲೂಗಡ್ಡೆ ಫ್ರೆಂಡ್ಸ್, ರೋಸ್ ವಾಟರ್ ಫ್ರೆಂಡ್ಸ್. ಎಲ್ಲ ಮುಗಿದ್ಮೇಲೆ ಓಪಲ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಫ್ರೆಂಡ್ಸ್. ಸ್ವೀಟ್ ಮಾಡ್ತಾ ಇದ್ದೀನಿ, ಮಾಡಿ ಎತ್ಕೊಬತ್ತೀನಿ, ವೇಟ್ ಮಾಡು. ಮೇನ್ ಐಟಮೇ ಮರ್ತಿದೆ ಫ್ರೆಂಡ್ಸ್, ಲೆಮನ್ ಪೀಸ್ ಫ್ರೆಂಡ್ಸ್, ಸ್ವಲ್ಪ ಸಕ್ಕರೆ ಫ್ರೆಂಡ್ಸ್. ಇವಿಷ್ಟು ನಮ್ಮ ಬ್ಯೂಟಿ ಕೇರ್ಗೆ ಬೇಕಾಗಿರುವಂತ ಸಾಮಗ್ರಿಗಳು ಫ್ರೆಂಡ್ಸ್. ಚಾಕುನು ಬೇಕು ಪದಾರ್ಥಗಳು ಕಟ್ ಮಾಡ್ಕೊಳಕ್ಕೆ. ತಗೊಳ್ಳಿ, ಸ್ವೀಟ್ ತಿನ್ನಿ. ಆಯ್ತು ಬಿಡೋದಲ್ಲ, ಬಿಡು ಅಂದ್ರೆ ನಾನು ಇವತ್ತು ನಿನ್ನ ಬಿಡಲ್ಲ. ಲೆಸ್ಟ್ ಅಟ್ಯಾಕ್. ಶರ್ಟ್ ಬಿಚ್ಚು, ಅಲ್ಲ ಸ್ವೆಟರ್ ಬಿಚ್ಚು. ನೀನು ಬರ್ತಿ ಮಗನೇ.
ಬರಲ್ಲ ಅವನು. ಲೆಟ್ ಸ್ಟಾರ್ಟ್. ಆರ್ ಯು ರೆಡಿ? ಯಾಕೆ ರೆಡಿ ಆಗಿದ್ಯಾ? ಹೌದು, ಏನೋ ಗೊತ್ತಾಗ್ತಿಲ್ಲಪ್ಪ. ಮೊನ್ನೆ ನಾನು ನಿನ್ ಜೊತೆ ಏನೋ ಸೆಲ್ಫಿ ಫೋಟೋ ತಗೊಳಕ್ಕೆ ಮತ್ತೆ ಹೆಂಗ್ ಕಾಣಿಸ್ತಿದೀನಿ ಅಂತ ಕೇಳಿದಾಗ ಏನಂದೆ ನೆನ್ಪಿದ್ಯಾ? ಫ್ಲಾಶ್ ಬ್ಯಾಕ್ ಹೋಗು. ಏನಂದೆ ನೆನಪು ಮಾಡ್ಕೋ. ಈಗ ನೆನಪಾಗ್ತೈತೆ ಫ್ರೆಂಡ್ಸ್. ಈ ಟಾಸ್ಕ್ ಮುಗಿಯೋಷ್ಟಲ್ಲಿ ನೆನಪಾಗ್ತೈತೆ. ತಾಮವನ್ ಆಲ್ರೆಡಿ ಎದುರ್ತಾವನೆ, ಗಡಗಡ ನಡತಾವನೆ. ಇವತ್ತೇನೋ ದುರಂತ ನಡೀತೈತೆ. ನಡಿಬಾರ್ದೆ ನಡೀತೈತೆ. ವೇಟ್ ಅಂಡ್ ಸೀ ಟಾಮು. ಇಟ್ಕೊಳ್ಳಿ ಕಣ್ಣೀರು ಉರ್ಸ್ಕೊಳಕ್ಕೆ ಮಧ್ಯೆ ಮಧ್ಯದಲ್ಲಿ. ರೆಡಿನಾ? ಮುಖನ್ ವಾಷಿಂಗ್ ಪೌಡರ್ ಹಾಕಿ ತೊಳೆದಿದ್ಯಾ ನೀಟಾಗಿ? ಮೊದಲು ನಾವು ಸ್ಕ್ರಬ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ನೀನು ಇಷ್ಟ ದಿನ ಯಾವ್ದು ಸ್ಕ್ರಬ್ಬರ್ ಯೂಸ್ ಮಾಡ್ತಿದ್ದೆ? ಮಕನೇ ತೊಳಿತಾ ಇರ್ಲಿಲ್ಲ ಅಂತ ಹೇಳು. ತುಂಬಾ ನಿಗರ್ತಾ ಇದ್ಯಾ? ಸೋಪ್ ಯಾವ ಸೋಪ್ ನೀನ್ ಯೂಸ್ ಮಾಡೋದು? ಸಂತೂರ್ ಇಸ್ ಈಕ್ವಲ್ ಟು ಮೆಡಿಕಲ್ ಸ್ಟೋರ್. ಸಂತೂರ್ ಇಸ್ ಈಕ್ವಲ್ ಟು ಬಟಾಟೆ ಫ್ರೆಂಡ್ಸ್. ಆಲೂಗಡ್ಡೆ. ನಿನ್ ಮುಖ ಆಲೂಗಡ್ಡೆ ತರ ಆಗ್ತಿದ್ದೀರಪ್ಪ ಈಗ. ಜಸ್ಟ್ ವೇಟ್ ಅಂಡ್ ಸಿ. ಆಲೂಗಡ್ಡೆ ಪೀಸ್ ಪೀಸ್ ಬೇಡ. ಯಾರಾದ್ರೂ ಬರ್ಲಿ, ಪ್ರವಾಹ ಬಂದ್ರೆ ಎದ್ದೋಗ್ಬೇಡ. ಆಯ್ತು ಹೋಗು. ಭಯ ಬಿದ್ದಂಗೈತೆ ಫ್ರೆಂಡ್ಸ್, ಅದಕ್ಕೆ ಆಚೆ ಹೋಗೈತೆ. ಈ ಗ್ಯಾಪ್ ಅಲ್ಲಿ ನಾನು ಆಲೂಗಡ್ಡೆ ತುರ್ಕೋತೀನಿ ಫ್ರೆಂಡ್ಸ್. ಆಲೂಗಡ್ಡೆ ಸ್ಕಿನ್ಗೆ ತುಂಬಾ ಒಳ್ಳೇದು ಫ್ರೆಂಡ್ಸ್. ಆಲೂಗಡ್ಡೆ ರಸ ರಸ. ಆಲೂಗಡ್ಡೆ ತುರ್ಕೊಂಡ್ರೆ ರಸ ಚೆನ್ನಾಗಿ ಗೊತ್ತಿದೆ. ಏನಪ್ಪ ಈಗ ಮದ್ವೆ ಗಂಟಲು ಪ್ರಿಪೇರ್ ಆಗಿ ಕೂತಿದ್ಯಾ? ಏನು ಕೇಳಿದ್ಯಾ? ಏನೋ ಮಾಡ್ತೇವೆ ಮಾಡಪ್ಪ. ಏನಾದ್ರು ಮಾಡ್ಕೋಬೋದಾ? ಆಲೂಗಡ್ಡೆ ತೂರ್ಕೊಂಡು ನೋಡಿ ಎಷ್ಟೊಂದು ರಸ ಬಂತು. ರಸ ಹಿಂಡ್ಕೋಬೇಕು. ಇದು ವೇಸ್ಟ್ ಆಗ್ತದೆ, ತಿನ್ಕೋಪಿ. ಸ್ವಲ್ಪ ಶುಗರ್ ಹಾಕೋಬೇಕು. ಯು ಆರ್ ಸೋ ಸ್ವೀಟ್. ಅದಕ್ಕೆ ನಿಮ್ಗೆ ಸಕ್ಕರೆ. ಇದು ಹಚ್ಚಕ್ಕೆ ಏನಾದ್ರು ಒಂದು ಬೇಕಿತ್ತಲ್ಲ? ಪೇಂಟ್ ಹೊಡೆದು ಬ್ರಷ್ ತಪ್ಪ. ಪೇಂಟ್ ಹೊಡೆ ಬ್ರಷ್. ನಿನ್ ಮುಖದಲ್ಲಿ ಆಲ್ರೆಡಿ ವಿಂಕಲ್ಸ್ ಬತ್ತೈತೆ ನೋಡು. ಇದೇನಪ್ಪಿ ಕೂದ್ಲು ಹಳೆ ಫಿಲಮ್ ಇರೋ ತರ. ಮೊನ್ನೆ ಏರ್ ಪ್ಯಾಂಟ್ ಮಾಡ್ದೆ, ನಾನು ಏರ್ ಪ್ಯಾಕ್ಗೆ ಅನ್ಬಿಟ್ಟು ಅದೆಲ್ಲೋಯ್ತು. ಹೆಂಗ ಅನ್ಸುತ್ತೆ ಸ್ಕ್ರಬ್? ಓ ನಿನ್ ತಲೆ ಇಲ್ಲ ಐತ? ನಿನ್ ಮುಖ ನಮ್ಗೆಲ್ಲ ಇಷ್ಟ ಐತೆ. ನಿಮ್ಗೆ ಇಷ್ಟ ಐತೆ ನೋಡು. ಸುಳ್ಳು ಹೇಳಿ ಕೂದಲೆಲ್ಲ ಉದುರ್ತಾ ಐತೆ, ಹಿಂಗ್ ಬೋರ್ಡ್ ಆಗ್ತಾ ಇದೆಯಾ. 1.5 ಎಕರೆ ಹೋಗೈತೆ. ಹೌ ಇಸ್ ಯುವರ್ ಫೀಲಿಂಗ್? ನಿಮ್ ಮೂವನ್ ಹಿಂಗೆ ಚಿಕ್ಕ ವಯಸ್ಸಲ್ಲಿ ಸ್ನಾನ ಮಾಡ್ಸಿರಲ್ಲ, ಕೇರ್ ಮಾಡಿರಲ್ಲ. ಚಿಕ್ಕ ವಯಸ್ಸಲ್ಲಿ ನಿನ್ನ ಕೇರ್ ಮಾಡಿದ್ರೆ ನೀನ್ ಬೆಳ್ಳಗಿರ್ತಾ ಇದ್ದಪ್ಪಿ. ನನ್ನ ಕೇರ್ ಮಾಡಿಲ್ಲ, ಅದಕ್ಕೆ ನಾವ್ ಇಬ್ರು ಕಪ್ಪಗಿರೋದು. ನನ್ ಕಡೆ ತಿರ್ಗು, ಆ ಕಡೆ. ಹೆಂಗನಿಸ್ತೈತೆ? ಜೀವನವೇ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿದೆ. ಆ ಸಕ್ಕರೆ ಎಲ್ಲ ಕರ್ಗಿ ಸ್ಕಿನ್ ಒಳಗ್ ಹೋಗಿ ಯು ಆರ್ ಸೋ ಸ್ವೀಟ್ ಆಗ್ತೀಯ. ವೇಟ್ ಅಂಡ್ ಸಿ. ಓಕೆ ಫ್ರೆಂಡ್ಸ್, ಇದನ್ನ ನಾವು ಒಂದು 5 ಮಿನಿಟ್ಸ್ ಅಷ್ಟೇ ಬಿಡುವ. ಇದು ಜಸ್ಟ್ ಸ್ಟಾರ್ಟಿಂಗ್ ಬೇಸ್ ಅಷ್ಟೇ ಇದು. ಆಮೇಲೆ ಸ್ಕ್ರಬ್ಬರ್ ಇನ್ನು ಬಂದಿಲ್ಲ ಫ್ರೆಂಡ್ಸ್. ನಾವು ಸ್ಕ್ರಬ್ ಇನ್ನು ಬಂದಿಲ್ಲ. ಇದಾದ್ಮೇಲೆ ಬರ್ತೀವಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಅಳಂಗಿದ್ರೆ ಈಗ್ಲೇ ಆಯ್ತು ಬಿಡು. ಸ್ಕ್ರಬ್ ಒಳಗೆ ಮಿಕ್ಸ್ ಆಗ್ತೈತೆ. ನೀನ್ ಅಳೋದು ನಮ್ಗೆ ಕಾಣಿಸಲ್ಲ. ಕಣ್ಮುಚ್ಕೊಂಡು ರಿಲ್ಯಾಕ್ಸ್ ಆಗಿ ಹೋಗ್ಲಿ. ಹಿಂದಕ್ಕೆ ತಿನ್ಬು ಗೊರಿಕೋ. A few moments later. ಮುಖ ತೊಳ್ಕೊ ಬರೋಗು. ಸೋಪ್ ಹಾಕಲ್ಲ, ಹಂಗೆ ತೊಳ್ಕೊಬಾ. ಸೋಪ್ ಹಾಕಿದ್ರೆ ಮುಖ ಡ್ಯಾಮೇಜ್. 1 by 1 ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಈಗ ನಮ್ಮ ಬ್ಯೂಟಿ ಕೇರ್ಗಳು. ಈಗ ನೆಕ್ಸ್ಟ್ ನಾವು ಟೊಮೊಟೊ ಬರ್ತಾ ಇದೀವಿ ಫ್ರೆಂಡ್ಸ್. ಟೊಮೊಟೊ, ಅಕ್ಕಿ ಹಿಟ್ಟು, ಅರಿಶಿನ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡಿ 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 ಬ್ಲಾಕ್ ಇರೋ ಸ್ಕಿನ್ ಎಲ್ಲ ಸ್ಕಿನ್ ಔಟ್ ಮಾಡಿ ವೈಟ್ ಸ್ಕಿನ್ ಆಚೆ ಬರಂಗ್ ಮಾಡ್ತೀನಿ ಫ್ರೆಂಡ್ಸ್. ಲಾಸ್ಟ್ ಅಲ್ಲಿ ಫೇಸ್ ಪ್ಯಾಕ್, ಆಮೇಲೆ ಮಾಯಿಶ್ಚರೈಸಿಂಗ್. ಒಟ್ಟು ಈಗ 1 ಸ್ಟೆಪ್ ಮುಗಿತಾ? 2, 3, 4 ಸ್ಟೆಪ್ ಐತೆ ಫ್ರೆಂಡ್ಸ್ ಈಗ ಶಿವಾಗೆ ಸ್ಕಿನ್ ಕೇರ್. ಕೂಚೋ, ಹತ್ರ ಬನ್ನಿ. ಮುಖನ ಹಿಂಗೆ 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 ಒರೆಸ್ಬಾರ್ದು. ಜಸ್ಟ್ ಟ್ಯಾಪ್ ಇಟ್ಟು ಈ ತರ ಸ್ಟೈಲ್ ಆಗಿ ಒತ್ಕೋಬೇಕು. ಆವಾಗ್ಲೇ ಮುಖ ಹೆಲ್ದಿ ಆಗಿರೋದು. ಶಿವಾಗ ಹಂಗೆ ಹೇಳ್ತಾ ಇದೀನಿ, ನಾನು ಹಾಗೆ ಫ್ರೆಂಡ್ಸ್. ಉಚ್ತಾ ಇರ್ತೀನಿ. ಸ್ಟಾರ್ಟಾ? ಸಕ್ಕರೆ, ಟೊಮೆಟೊ ಜ್ಯೂಸ್ ಫ್ರೆಂಡ್ಸ್, ಅಂಡ್ ಅಕ್ಕಿ ಹಿಟ್ಟು. ಟೊಮೆಟೊ ಗಟ್ಟಿ ಅಲ್ಲ. ಸಾರಿ,
ನಮ್ಗೆ ಮಕ ಏನಾರ ಆಗ್ಲಿ ಬೆಳ್ಳಗಾಗ್ಬೇಕಪ್ಪ ಇವತ್ತು. ನಿನ್ ಮಕನ್ ಮರ್ತ್ಬಿಡಿ ಇವತ್ತಷ್ಟೇ. ಸ್ಕಿನ್ ಅಲರ್ಜಿ ಆಯ್ತು. ಆಗ್ಲಿ ಅಪ್ಪಿ. ಪ್ಲಾಸ್ಟಿಕ್ ಸರ್ಜರಿ ಮಾಡಿಸುವ. ಪ್ಲಾಸ್ಟಿಕ್ ಬಕೆಟ್ಗಳು ಎಷ್ಟೊಂದವೆ ಮನೇಲಿ. ನಮ್ ಪಾಡಿ ನಮ್ಮಲ್ಲಿ ಬಿಟ್ಬಿಡು, ನಾವೆಲ್ಲ ಹೋಗಿ ಬದುಕೋತೀವಿ. ಸ್ವಲ್ಪ ಅಕ್ಕಿ ಇಟ್ಟು ಫ್ರೆಂಡ್ಸ್, ನೈಸ್ ಆಗಿ ಮಿಕ್ಸ್ ಮಾಡ್ಕೊಂಡು, ಪಾತ್ರೆ ಉಜ್ಜದಂಗ್ ಉಜ್ಜಕ್ ಹೋಗ್ಬಾರ್ದು. ನಮ್ಮ ಹೆಣ್ಮಕ್ಳು ಬುದ್ಧಿ ತೋರ್ಸಕ್ ಹೋಗ್ಬಾರ್ದು. ಮೇನು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಕಸ್ಟಮರ್ ನೆಕ್ಸ್ಟ್ ಟೈಮು ನಮ್ಮ ಮನೆಗೆ ಬರ್ಬೇಕು, ಸಾರಿ ನಮ್ಮ ಪಾರ್ಲರ್ಗೆ ಬರ್ಬೇಕು. ಅಕ್ಕಿ ಇಟ್ಟು ಟೊಮೊಟೊ ಜ್ಯೂಸು ಎಷ್ಟು ಸ್ಕ್ರೀನ್ ಬೈಟ್ ಆಗ್ತಿದೆ ಗೊತ್ತಾ ನಿನ್ಗೆ? ನೀನಂತ ಕಂಡಿಡಿಯಕ್ಕಾಗಲ್ಲ. ಸಂಜೆ ಬೆಳಗ್ಗೆ ಹೊತ್ತಿಗೆ ಬೆಳ್ಳಗಾಗಿರ್ತೀಯ. ನನ್ ಕಡೆ ತಿರ್ಗಪ್ಪಿ. ಅಕ್ಕಿ ಹಿಟ್ಟೆ ಸ್ಕ್ರಬ್ಗೆ ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಹನಿನೂ ಬಳಸ್ತಾ ಇದೆ. ಹನಿ ಅಂದ್ರೆ 1 ಕಿಲೋಮೀಟರ್ ದೂರ ಹೊಡ್ತೈತೆ ಅನ್ಬಿಟ್ಟು ಸುಮ್ನೆ ಇದೀನಿ. ಜಂತುಪ್ಪ ಒಂದ್ ಸ್ವಲ್ಪ ಎತ್ಕೊಬರ್ಲಪ್ಪಿ. ಅದ್ ಸ್ಕಿನ್ ಬೆಳ್ಳಗಾಗ್ತಿತ್ತಪ್ಪಿ, ನಾನ್ ಬಳಸ್ತಾ ಇದೀನಿ. ಎತ್ಕೊಬರ್ಲಾ? ಮೈ ಗಾಡ್. ಚಾರ್ಕೋಲ್ ಫೇಸ್ ಪ್ಯಾಕ್ ಒಂದ್ ಬರ್ತೈತೆ ಫ್ರೆಂಡ್ಸ್, ಅದು ಸಖತ್ತಾಗಿರ್ತೈತೆ. ನನ್ಗೆ ಇಷ್ಟ ಅದು. ಈಗ ಸ್ಕ್ರಬ್ ನ ಸ್ಟಾರ್ಟ್ ಮಾಡ್ಬೇಕು. ಲೈಟ್ ಆಗಿ ಈ ತರ ರಿಲ್ಯಾಕ್ಸ್ ಆಗ್ತೈತಾ? ಏನ್ ಅನ್ಸ್ತೈತೆ ಇಂತ ಟೈಮಲ್ಲಿ? ಉರಿ. ನಾನು ಹಸಿಮೆಣಸಿನಕಾಯಿ ರುಬ್ಬಾಕದ್ನೇನಪ್ಪಿ. ಟೊಮೊಟೊ ಜ್ಯೂಸು, ಅಕ್ಕಿ ಹಿಟ್ಟು ಬೆಳ್ಳಗ್ ಆಗ್ಬಿಡ್ಬೇಕು. ಮಾಡ್ಬಿಡ್ತೀನಿ, ನಿನ್ನ ಬೆಳ್ಳಗ್ ಮಾಡ್ಬಿಡ್ತೀನಿ. ಸಾಧ್ಯ ಇಲ್ಲ ಈಗ. ಯಾಕೆ? ಆಗಲ್ಲ. ಮೂಗೊಳಗೋಯ್ತಾ? ಮೂಗೊಳಗೋದ್ರೆ ಮೂಗೊಳಗೇನು ಬೆಳ್ಳಗಾಗ್ತಿದೆ. ಉಸಿರಾಡೋಂಗೆ ಪರವಾಗಿಲ್ಲ. ಉರಿತೈತಪ್ಪಿ? ನಮ್ಗೆ ಹೇಳ್ಬೇಕು ಮಧ್ಯ ಮಧ್ಯ ಫೀಲಿಂಗ್ಸ್ ನ. ನೋಡು ಇಲ್ಲಿಗೂ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಐತೆ ಗೊತ್ತಪ್ಪಿ. ದೇವ್ರಣ್ಣ ಕಡೆ ಎತ್ಕೊಂಡ್ ತೋರ್ಸ್ಲಾ? ಬೇಡ. ಚಾಕ್ಬಿಡು. ಸಾಲಲ್ಲ. ಬೆಳ್ಳಗಾಗ್ಬೇಕಂದ್ರೆ ಇದೆಲ್ಲ ಮಾಡ್ಲೇಬೇಕು, ಇನ್ನೂ ಜಾಸ್ತಿ ಮಾಡ್ಬೇಕು. ಇರೋ ಲೆಕ್ಕ ಇದು ಸಾಮಾನ್ಯ ಜನರಲ್ಲಿ ಉಚ್ಬೇಕು. ಬೇಡ, ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡೋಣ ಅಂದ್ಬಿಟ್ಟಷ್ಟೇ. ಲೈಟ್ ಆಗಿ ಸ್ಕ್ರಬ್ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ಕ್ರಬ್ ಮುಗೀತು. ಈಗ ಇದನ್ನ ತಗೋಬೇಕು. ಬೆಳ್ಳಗಾಗೋದು ಈಸಿ ಅನ್ಕೊಂಡಿದ್ಯಾ? ನಾವ್ ಎಷ್ಟೊತ್ತಾಡಿರಲ್ಲ. ತಳ್ಕೊಬರಬೇಕು. ಕ್ವಾಟ್ಲೆ ಕೊಡ್ತಾಳೆ. ಕ್ವಾಟ್ಲೆ ಅಲ್ಲ, ದಿಸ್ ಇಸ್ ಬ್ಯೂಟಿ. ನೋಡು ಈಗ್ಲೇ ಎಷ್ಟು ಬೆಳ್ಳಗಾಗಿದ್ಯಾ. ಮಕ ತೊಳೆದು ಎಷ್ಟು ದಿನ ಆಗಿತ್ತು. ಮಕಕ್ ನೀರೇ ತೋರಿಸಿ ಎಷ್ಟು ವರ್ಷ ಆಗಿತ್ತು. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಬರೀ ಸ್ಕ್ರಬ್ಬರ್ ಅಲ್ಲ, ಸ್ಕ್ರಬ್ ಸಾಕಷ್ಟೇ. ನಾವ್ ಬಿಡಲ್ಲ. ಬೆಳ್ಳಗಾಗೋದು ಈಸಿನಾ? ಒಂಥರ ಆಗ್ತೈತೆ. ಆಗ್ಲಿ ಆ ತರನೇ ಆಗ್ಬೇಕಾಗಿರೋದು ನಮ್ಗೆ. ಒಂಥರನೇ ಆಗ್ಬೇಕು. ಈಗ ಬರುವ ಮೆಟ್ಟಗೆ ಇದೇ ಕಪ್ಪಲ್ಲಿ ನಮ್ಮ ಈಗ ಫೇಸ್ ಪ್ಯಾಕ್ ಬರ್ತಾ ಇದೀವಿ ಫ್ರೆಂಡ್ಸ್. ಇದು ಸ್ವಲ್ಪ ಅರ್ಶನ ಐತೆ. ಕಡ್ಲೈಟ್, ನ್ಯಾಚುರಲ್ ಕಡ್ಲೈಟ್ ಫ್ರೆಂಡ್ಸ್. ನನ್ನ ಗಂಡಗೋಸ್ಕರ ನಾನು ಮನೇಲೆ ಮಾಡ್ಕೊಂಡಿದೀನಿ. ಯಾವ್ದು ಸಹ ಹೊರಗಡೆ ತಂದಿಲ್ಲ. ಒಂದು 2 ಸ್ಪೂನ್ ಅಷ್ಟು. ನಿಮ್ದು ಗಡ್ಡ ಎಲ್ಲ ಐತೆ, ಇವ್ರಿಗೆ ಅರ್ಧ ಸ್ಪೂನ್ ಆದ್ರೂ ಸಾಕು ಫ್ರೆಂಡ್ಸ್ ಮಕ್ಕಳಿಗೆ. ಇದಕ್ಕೆ ರೋಸ್ ವಾಟರ್ 1-2 ತೊಟ್ಟು, 3-4 ತೊಟ್ಟೆ ಹಾಕೋಣ. ನನ್ ಗಂಡ ರೋಸ್ ತರ ಇರ್ಬೇಕು, ಗಮ್ ಅಂತ. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ರೋಸ್ ತರ ಮಾಡ್ಸಲ್ಲ ಮಕನ. ಮುಖ ಎಲ್ಲ ಬೆಳಗ್ಗೆ ಗುಲಾಬಿ ಹೂವ. ಇದು ನಿನ್ ಮುಖ ಅಂತ ನೀನೇ ಕನ್ಫ್ಯೂಸ್ ಆಗ್ಬೇಕಪ್ಪ. 1 ಡ್ರಾಪ್ ಲೆಮನ್, 2-3 ಡ್ರಾಪ್ಸ್ ಹಾಕೊಳ್ಳೋಣ ಫ್ರೆಂಡ್ಸ್. ಅರ್ಶನ ಆಲ್ರೆಡಿ ಐತೆ. ಸ್ವಲ್ಪ ವಾಟರ್. ಹಾಲು ಇಲ್ಲ ಮೊಸರು ಹಾಕೋತಾ ಇದೆ. ಶಿವ ಸ್ಕಿನ್ ಆಯಿಲ್ ಸ್ಕಿನ್ ಫ್ರೆಂಡ್ಸ್, ಅದಕ್ಕೆ ಅವೆರಡನ್ನ ಸ್ಕಿಪ್ ಮಾಡಿ ನೀರ್ ಹಾಕೋತಾ ಇದೀನಿ. ಮತ್ತೆ ನಿಮ್ ಫೀಲಿಂಗ್ಸ್ ಹೇಳ್ಬೇಕು ಹೆಂಗೈತೆ ಅಂತ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ. ಉರಿತೈತಾ? ಹೊಟ್ಟೆನಲ್ಲ ಮುಖದಲ್ಲ? ಮೊನ್ನೆ ಹೊಟ್ಟೆದಲ್ಲಿ ಉರಿತಾಯ್ತು ತಾನೆ. ನಾನು ಬೆಳಗಿದ್ದೀನಿ ಅನ್ಬಿಟ್ಟು ಈಗ ಮುಖದಲ್ಲಿ ಉರಿ ಸ್ಟಾರ್ಟ್ ಆಗೈತೆ ಅಷ್ಟೇ. ಸೋ ಸಿಂಪಲ್. ಹೇಳು, ಬೆಳ್ಳಗಾಗೋದು ಈಸಿನಾ ಕಷ್ಟನಪ್ಪಿ? ಕಷ್ಟ. ಮತ್ತೆ ಸಿಂಪಲ್ ಆಗಿ ಏನ್ ಬೆಳ್ಳಗಿದ್ಯಾ ಅಂತ ಫೋಟೋ ತಕ್ಕೋತಾ ಇದೀಯಾ, ಹಂಗಿಸ್ತಾ ಇದೀಯಾ ಅಂತೆಲ್ಲ ಅಂತಿದ್ದೆ ಮೊನ್ನೆ. ಗೊತ್ತಾಯ್ತಾ? ಗಂಟುಗಟ್ಲೆ ಎಷ್ಟು ಕಷ್ಟ ಪಡ್ತೀವಿ ಬೆಳ್ಳಗಾಗಕ್ಕೆ ಅಂತ ಏನ್ಮೇಲೆ ಅಂತೀಯಾ? ಓಕೆ ಫ್ರೆಂಡ್ಸ್, ತಿಕ್ಕಾಗಿ ಈ ಪ್ಯಾಕ್ ನ ರೆಡಿ ಮಾಡ್ಕೊಂಡಿದೀನಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಳಬೇಡ. ನ್ಯಾಚುರಲ್ ಕಡ್ಲೈಟ್. ನೀನು ಎಷ್ಟು ಅದೃಷ್ಟ ಮಾಡಿದೆ ಗೊತ್ತಾ? ನಾನು ಸಹ ನನಗೆ ನ್ಯಾಚುರಲ್ ಕಡ್ಲೈಟ್ ಮಾಡ್ಕೊಂಡಿಲ್ಲ ಇದುವರೆಗೂ. ಎಲ್ಲ ಬ್ಯೂಟಿ ಬೇಕು ಜಾಸ್ತಿ ಹೇಳು, ಅಲ್ಲೇ ಅಂಟಿಸ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಪೇಂಟ್ ಬೇಡ. ನಾವು ನ್ಯಾಚುರಲ್ ಆಗೇ ಮಾಡ್ತೀವಿ. ಏನೇ ಮಾಡಿದ್ರು ನ್ಯಾಚುರಲ್. ಅವ್ನ್ಗೂ ಅರ್ಕೆ ಹೊಡಿತಾ ಬಿದ್ದವನೇ. ಒಂದಿನ ಅವನ್ಗೂ ಅಟ್ಯಾಕ್ ಮಾಡ್ತೀನಿ. ಹೆಂಗ ಅನಿಸ್ತೈತೆ ಫೀಲಿಂಗು?
ನಿದ್ದೆ ಬರ್ತಿದ್ದ ಹಿಂದಕ್ಕೆ ಹಂಗೆ ಮನಿಕೋ. ರಿಲ್ಯಾಕ್ಸ್ ರಿಲ್ಯಾಕ್ಸ್. 2000 years later. ಅಪ್ಪಿ ಹಾ? ತೊಳ್ಕೊಂಡ್ ಬಂದ್ಬಿಟ್ಟ. ತೊಳೆಯಿಂದಲ್ಲ. ಫೋನ್ ಇಲ್ದರೆ ಮಾತಾಡ್ಕೊಂಡು ಹೋದೆ ನೀನು. ತೊಳ್ಕೊಬರೋಗುಂಟಲ್ಲ ಹಂಗೆ. ಕುತ್ಕೋ. ಅಂದ್ರೆ ನಿಮ್ ಕಡೆ ಹಿಂಗ್ ತೊಳಿತಾರ? ಅಡ ನಿಮ್ಮನ್ನ ನೋಡ್ತಾ ಇದ್ರೆ ಕನ್ನಡಿಲಿ ನನ್ ಮುಖನೇ ನೋಡ್ದಂಗ ಆಗ್ತಾ ಇದೆ. ಕನ್ನಡಿ ಮುಖ ನೋಡ್ಕಪ್ಪಿ. ಆಯ್ತು ಕೊಟ್ಟಲ್ಲ ಅಷ್ಟೇ. ಛೇ ಓಹೋ ಚೀ ಕೊಡದೆ. ಫೇಸ್ಬುಕ್ ಹೋಗ್ಲೇ ಇಲ್ಲಪ್ಪಿ. ನಾನು ತೊಳ್ಕೊ ಬಾ ಅಂದೆ ಫ್ರೆಂಡ್ಸ್. ಫೋನ್ ಮಾತಾಡ್ತೈತೆ ತೊಳ್ಕೊ ಬಾ ಅಂದೆ. ಫೋನಲ್ಲಿ ಮಾತಾಡ್ಬಿಟ್ಟು ಬರ್ಲಿ ಡ್ರೈ ಆಗಿರೋ ತೋರ್ಸೋಣ ಅಂದ್ರೆ ಅದ್ಯಾವ ಗ್ಯಾಪಲ್ಲಿ ಮಾತಾಡ್ಕೊ ಬಂತ ಅದ್ಯಾವ್ದು ತೊಳಗಪ್ಪ. ನೋಡು ಹೆಂಗ್ ಬೆಳ್ಳಗಾಗಿದ್ಯಾ. ಅಪ್ಪಿ ನಿಜ ದಿನ ಮಕ ತೊಳಿತಾ ಇದೆಯೋ ಇಲ್ಲೋ? ತೊಳಿತೀನಿ ಕಣ ಪುಜಾವ ಕೊಟ್ಟು. ಮತ್ತೆ ಹೆಂಗೆ ಇವಾಗ ಮಾತ್ರ ಬೆಳ್ಳಗಾಯ್ತು? ದಿನ ತೊಳೆದ್ರು ಬೆಳ್ಳಗಾಗ್ಲಿಲ್ಲ ಯಾಕೆ? ಫೇಸ್ ವಾಶ್ ಮಾಡ್ತೀರಾ? ಫೇಸ್ ವಾಶ್ ಅಲ್ಲ, ಫೇಸ್ ಕೇರ್. ಸ್ಕಿನ್ ಕೇರ್ ಅನ್ನು ಸ್ಕಿನ್ ಕೇರ್. ಯಾ ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತೈತೆ ಅಂತ. ಜೀವನದಲ್ಲಿ ನೀವಿಬ್ರು ಉದ್ಧಾರ ಆಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಅಷ್ಟೇ ಅಲ್ಲ ಈಗ ಸ್ಟಾರ್ಟ್ ಆಯ್ತು. ಏನು ತಿರುಗೇನ ಮಾಡ್ಬೇಕು ನನಗೆ. ಬೆಳ್ಳಗಾಗಿದ್ಯಾ ಅದಕ್ಕೆ ತೋರಿಸ್ತಾ ಇದೀಯಾ ಅಂತೀಯಲ್ಲ, ಇದೆಲ್ಲ ಮಾಡ್ಕೊಂಡ್ರೆ ಬೆಳ್ಳಗಾಗೋದು. ಇವಾಗ ತಂದಿರೋದು ಇದು. ಎಸ್ ಹೋಗಲೇ ಅದ್ ಬೇಡ ನಮ್ಗೆ. ಅಪ್ಪಿ ವಾಪಲ್ವ ನಾನು ಅಲ್ಲಿ ನೋಡಿ ದೊಡ್ಡ ಕಪ್ಪಿ ಇಲ್ಲ ಅದ್ ಖಾಲಿ ಆಗೈತದ ಇಟ್ಟು ತಂದಿದ್ದು. ಬೆಳ್ಳ ಸ್ಮೆಲ್ ನೋಡಿ ಫಸ್ಟ್. ನಿನ್ಗಿದು ಬೇಕಿತ್ತ ಮಗನೇ. ಈಗ ಮತ್ತೆ ಫೇಸ್ ವಾಶ್ ಸ್ಟಾರ್ಟ್ ಮಾಡ್ತೀನಿ. ಫೇಸ್ ಪ್ಯಾಕ್ಗಳು ಗಮ್ಮಂತೈತೆ ಅನ್ನು ಮಾಡ್ಸೋಣ. ಗಮ್ಮಂತೈತೆ ನಪ್ಪಿ ಗಮ್ಮತ್ತದ ಫ್ರೆಂಡ್ಸ್. ಇದು ವಾಪಲ್ಲು ಬತ್ತಾನೆ ಇಲ್ಲ ಬತ್ತಾನೆ ಇಲ್ಲ ಲಪ್ಪಿ. ಮತ್ತು ಸ್ವಲ್ಪ ಸ್ವಲ್ಪ ಅಲ್ಲ, ನಿಮ್ ಮುಖ ಎಷ್ಟೈತೋ ಅಷ್ಟ ಹಾಕ್ಬೇಕು. ಹೆಂಗೈತೆ ನಮ್ ಸ್ಕಿನ್ ಕೇರು? ಸೂಪರ್ ಅದ. ಈಗ ಹೇಳೋ ಬೆಳ್ಳಗಾಗೋದು ಈಸಿನಾ ಕಷ್ಟನಾ? ಕಷ್ಟ ಅದ. ಮತ್ತೆ ಹಂಗಸ್ವಾಗ ಆಗ್ಲಿಲ್ಲ ಕಷ್ಟ ಇನ್ನೂ ಐತೆ ಇದು ಮುಗಿದ್ಮೇಲೆ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಓ ಶೆಟ್ ಜಾಸ್ತಿ ಆಗೋಯ್ತು. ಇಟ್ಸ್ ಓಕೆ, ಡ್ರೈ ಆಗ್ತಿದೆ. ಕ್ರೀಮೇ ಹಾಕ ಫ್ರೆಂಡ್ಸ್. ಶಿವ ಕ್ರೀಮೇ ಹಾಕಲ್ಲ ಫ್ರೆಂಡ್ಸ್. ಇನ್ನೇನ್ ಬೆಳ್ಳಗಾಗೋ ಅಂದ್ರೆ ಆಗೋದಪ್ಪಿ ನೀನು? ಒಂದು ದಿನಾನು ಸೋಪ್ ಮಾತ್ರ ಆಗ್ತೈತೆ ಅಷ್ಟೇ. ಯಾವ್ದೇ ರೀತಿ ಕ್ರೀಮ್ ಬಳಸಲ್ಲ ಮುಖಕ್ಕೆ. ಯಾಕಪ್ಪಿ ನೀನ್ ಯಾವ್ದು ಕ್ರೀಮ್ ಬಳಸಲ್ಲ? ಏನ್ ಪ್ರಾಬ್ಲಮ್? ಎಲ್ಲೋ ನಮ್ಮಿಬ್ರಿಗೂ ಹೋದ್ ಜನ್ಮ ಸಂಬಂಧ ಇರ್ಬೇಕು. ಹೆಂಗ ಅನಿಸ್ತು? ಸೂಪರ್ ಅದ. ಇನ್ಮೇಲೆ ಅಂತೀಯಾ ಬೆಳ್ಳಗಿದೆ ಬೆಳ್ಳಗಾಗ್ತೀಯ? ದಿನ ಮೇಕಪ್ ಮಾಡಂಗೆ ಹಿಂಗ್ ಮಾಡಿ ದಿನ ಮಾಡ್ಬೇಕಾ? ಒಂದ್ ದಿವಸ ಅಲ್ಲ, ಡೈಲಿ ಮಾಡಬೇಕು. ಡೈಲಿ ನೀನ್ ರೆಡಿನಾ? ದಿನ ಸಂಜೆ ಹೊತ್ತು ಸಂಜೆ ಬೆಳಗಿಲ್ಲಿ ಬೆಳಗ್ಗೆ ಮನೆ ಕೆಲಸ ಬಿಟ್ಬಿಟ್ಟು ಹೆಂಗ್ ಅನಿಸ್ತೈತೆ ಅಂತ ಹೇಳಪ್ಪಿ. ಸೂಪರ್ ಆಗೈತೆ. ಇನ್ಮೇಲೆ ಅಂತೀಯಾ ಹಂಗಸ್ತೀಯಾ ಬೆಳ್ಳಗಾಗಿದ್ಯಾ ಅಂತ? ಬೆಳ್ಳಗಾಗೋದ್ ಕಷ್ಟನಾ ಈಸಿನಾ? ಕಷ್ಟ. ಹೆಣ್ಮಕ್ಳು ಫೇಸ್ ಪ್ಯಾಕ್ ಸ್ಕಿನ್ ಕೇರ್ ಮಾಡ್ಬೇಕಾ ಮಾಡ್ಬಾರ್ದಾ? ಮಾಡ್ಕೋಬೇಕು. ಹಂಗಸ್ತೀಯಾ ಇಲ್ವಾ ಇನ್ಮೇಲೆ? ಬಿಲ್ಡಪ್ ರಾಜ ಫ್ರೆಂಡ್ಸ್. ಸುಮಾರಾಗಿದ್ದೇನಾ? ನೋಡಿ ಫ್ರೆಂಡ್ಸ್ ಸೀಕ್ರೆಟ್ ಆಗಿ ನೋಡ್ಕೋತಾ ಇರೋದಾ ಎಷ್ಟು ಬೆಳ್ಳಗಾಗಿದ್ಯಾ ಗೊತ್ತಾ? ದಿನ ಮಕ ತೊಳೆಯಪ್ಪಿ, ಕ್ರೀಮ್ ಹಾಕಪ್ಪಿ. ಕ್ರೀಮ್ ಹಾಕಲ್ಲ, ಸೋಪ್ ಹಾಕ್ತೀವಿ ಅಷ್ಟೇ. ಅವಾಗ ನೀನ್ ಹೊಟ್ಟೆ ಉರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನೀನ್ ಬೆಳ್ಳಗಿದ್ಯಾ ಅಂತ. ನೋಡೋದ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಇವತ್ತಿನ ಸ್ಕಿನ್ ಕೇರ್ ಇಷ್ಟೇ ಫ್ರೆಂಡ್ಸ್. ಇನ್ಮೇಲೆ ಮಾಡ್ಬೇಕಾ ಮಾಡ್ಬಾರ್ದಪ್ಪಿ? ಮಾಡ್ಬಾರ್ದಂತೆ ಅಷ್ಟೇ. ಇನ್ಮೇಲೆ ಅಂಕಿಸ್ತಾರೆ ಹಾಕೊಂಡು ರುಬ್ತಾ ಇರೋದೆ ಫ್ರೆಂಡ್ಸ್ ಫೇಸ್ ಪ್ಯಾಕ್ಗಳಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಸಿಗ್ತೀನಿ. ಬಾಯ್ ಬಾಯ್.